ಮನುಷ್ಯರ ಮನಸ್ಸಿನಲ್ಲಿ ಯಾವಾಗಲೂ ಎರಡು ಕುದುರೆಗಳು ಓಡುತ್ತಾ ಇರುತ್ತವೆ. ಮೊದಲನೆಯದು ಪಾಸಿಟಿವ್ ಯೋಚನೆ, ಎರಡನೆಯದು ನೆಗೆಟಿವ್ ಯೋಚನೆ. ಪ್ರತಿಯೊಂದು ಸಲ ಅದೇ ಕುದುರೆ ಜಯಗಳಿಸುತ್ತದೆ. ಯಾವುದಕ್ಕೆ ಎಲ್ಲದಕ್ಕಿಂತ ಒಳ್ಳೆಯ ಆಹಾರ ನೀಡಲಾಗುತ್ತದೆ. ಸಣ್ಣದಾದ ಕತೆ. ಈ ಕತೆ ಒಬ್ಬ ಚಿಕ್ಕ ಹುಡುಗನದು. ಮನೆಯ ಹೊರಗೆ ಕುಳಿತುಕೊಂಡು ಎದೆಯನ್ನು ಬಡಿದುಕೊಂಡು ಅಳುತ್ತಿದ್ದ. ತನ್ನ ಭಾಗ್ಯವನ್ನು ಕೇಳುತ್ತಿದ್ದ. ಎಂಥ ಭಾಗ್ಯ ನನ್ನದು. ನನ್ನ ತಂದೆ ತುಂಬ ಹಣವನ್ನು ಬಿಟ್ಟು ಹೋಗಿದ್ದರು. ಎಲ್ಲವೂ ಖಾಲಿಯಾಯಿತು. ಅವನ ತಂದೆ ಅವನಿಗಾಗಿ ತುಂಬ ಹಣ ಬಿಟ್ಟು ಹೋಗಿದ್ದರು. ಅವನು ಎಲ್ಲವನ್ನು ಮೋಜು ಮಸ್ತಿಯಲ್ಲಿ ಕಳೆದುಕೊಂಡ. ಒಬ್ಬ ವಿದ್ವಾನ್ ಅಲ್ಲಿಂದ ನಡೆದುಕೊಂಡು ಹೋಗುತ್ತಿದ್ದರು. ಅವರು ನೋಡಿದರು. ಹುಡುಗ ಎದೆಯನ್ನು ಬಡಿದು ಅಳುತ್ತಿದ್ದಾನೆ. ಭಾಗ್ಯವನ್ನು ದೂಷಿಸುತ್ತಾನೆ. ತನ್ನ ಲಕ್ಕನ್ನು ದೂಷಿಸುತ್ತಿದ್ದಾನೆ. ಅವನ ಹತ್ತಿರ ಹೋದ. ಕೇಳಿದ, ನೀನು ಎದೆಯನ್ನು ಬಡಿದುಕೊಂಡು ನಿನ್ನ ಭಾಗ್ಯವನ್ನು ದೂಷಿಸುತ್ತಿರುವೆ. ಇದೇ ಮಾತಿನಿಂದ ಬೇಸರಗೊಂಡು ಭಾಗ್ಯವು ನಿನ್ನಿಂದ ದೂರವಾಗಿ ಹೊರಟು ಹೋಯಿತು. ಈಗ ಹೋಗು, ಅದನ್ನು ಹುಡುಕಿಕೊಂಡು ಕರೆದುಕೊಂಡು ಬಾ. ಅದು ನಿನ್ನ ಜೀವನದಲ್ಲಿ ವಾಪಸ್ ಬರುವುದು. ನಿನ್ನ ಜೀವನದಲ್ಲಿ ಖುಷಿ, ಹಣ ಎಲ್ಲ ವಾಪಸ್ ಬರುವುದು. ಹುಡುಗ ನಗಲು ಪ್ರಾರಂಭಿಸಿದ. ಹೇಳಿದ, ಎಂಥ ಹುಚ್ಚುತನದ ಮಾತು ಹೇಳುತ್ತಿದ್ದೀರಿ. ಭಾಗ್ಯ ದೂರ ಹೊರಟು ಹೋಯಿತು. ಅದನ್ನು ತೆಗೆದುಕೊಂಡು ಬಾ. ಮತ್ತೆ ನಗಲು ಪ್ರಾರಂಭಿಸಿದ. ಅವನ ಮಾತನ್ನು ಇಗ್ನೋರ್ ಮಾಡಿದ. ರಾತ್ರಿ ಅವನು ಮಲಗಿದ. ಅವನಿಗೆ ಸ್ವಪ್ನವಿತ್ತು. ಭಾಗ್ಯದಂಥ ಮನುಷ್ಯ ಎತ್ತರವಾದ ಬೆಟ್ಟದ ಶಿಖರದಿಂದ ಇವನ ಎದೆಯ ಮೇಲೆ ಹಾರಿದ ಮತ್ತು ಅವನ ಎದೆಯನ್ನು ಬಡಿಯಲಾರಂಭಿಸಿದ. ಅವನನ್ನು ದೂಷಿಸಲು ಪ್ರಾರಂಭಿಸಿದ. ಇವನು ಬೆಳಗಿನ ಸಮಯ ಮಾಡಿದ ಹಾಗೆ ಹೆದರಿದ. ಅವನು ನಿದ್ರೆಯಿಂದ ಎಚ್ಚೆತ್ತ. ಅವನಿಗೊಂದು ವಿಷಯ ಅರ್ಥವಾಯಿತು. ಭಾಗ್ಯ ಎನ್ನುವುದು ಇದೆ ಮತ್ತು ಅದು ಪರ್ವತದ ಶಿಖರದಲ್ಲಿದೆ. ನನಗೆ ಆ ಎತ್ತರವಾದ ಪರ್ವತವನ್ನು ಹುಡುಕಬೇಕು. ಅಲ್ಲಿ ಹೋಗಿ ಭಾಗ್ಯವನ್ನು ವಾಪಸ್ ತರಬೇಕು. ನನ್ನ ಜೀವನದಲ್ಲಿ ಹಣ ಸಂಪತ್ತು ವಾಪಸ್ ಬರಲೇಬೇಕು. ಸಂತೋಷ ಹಿಂತಿರುಗಿ ಬರಬೇಕು. ಯಾತ್ರೆ ಮೇಲೆ ಹೊರಟು ಹೋದ. ಅವನು ಹೋಗುತ್ತಾ ಇರುವಾಗ ಅವನಿಗೊಂದು ಸಣ್ಣದೊಂದು ಪರ್ವತ ಕಾಣಿಸಿತು. ಅದರ ಶಿಖರದಲ್ಲಿ ಒಂದು ಸಿಂಹ ಕುಳಿತಿತ್ತು. ಆ ಸಿಂಹದಿಂದ ಕಾಪಾಡಿಕೊಂಡು ದೂರದಿಂದ ಹೋಗಲು ಪ್ರಾರಂಭಿಸಿದ. ಆ ಸಿಂಹ ಇವನಿಗೆ ಸ್ವರ ನೀಡಿ ಕರೆಯಿತು, ಇಲ್ಲಿ ಬಾ. ನಾನು ನಿನ್ನ ಶಿಕಾರಿ ಮಾಡುವುದಿಲ್ಲ. ನಾನು ತುಂಬ ಅನಾರೋಗ್ಯದಲ್ಲಿದ್ದೇನೆ. ತುಂಬ ವರ್ಷದಿಂದ ರೋಗ ಪೀಡಿತನಾಗಿದ್ದೇನೆ. ನನಗೆ ಎದ್ದೇಳಲು ಸಹ ಸಾಧ್ಯವಾಗುತ್ತಿಲ್ಲ. ತುಂಬ ಕಷ್ಟದಲ್ಲಿದ್ದೇನೆ. ನೀನು ಎಲ್ಲಿಗೆ ಹೋಗುತ್ತಿರುವೆ? ಆ ಹುಡುಗ ಹೇಳಿದ, ಅಲ್ಲೊಂದು ಪರ್ವತದ ಶಿಖರ ಮೇಲೆ ಹೋಗಲು ಬಯಸುತ್ತೇನೆ. ನನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬರಬೇಕು. ಸಿಂಹ ಹೇಳಿತು, ನೀನು ಹೇಗೂ ಅಲ್ಲಿಗೆ ಹೋಗುತ್ತಾ ಇದ್ದಿ. ನಿನಗೆ ನಿನ್ನ ಭಾಗ್ಯ ಸಿಕ್ಕಿದರೆ ನನ್ನ ಸವಾಲಿಗೆ ಜವಾಬು ತಿಳಿದುಕೊಂಡು ಬಾ. ನಾನು ನಿನಗೆ ಇನಾಮು ನೀಡುತ್ತೇನೆ. ಆಗ ಹುಡುಗ ಕೇಳಿದ, ನಿಮ್ಮ ಸವಾಲಾದರೂ ಏನು? ಸಿಂಹ ಹೇಳಿತು, ನನ್ನ ರೋಗಕ್ಕೆ ಮದ್ದನ್ನು ಕೇಳಿಕೊಂಡು ಬಾ. ನಿನಗೆ ನೀನು ಬಯಸಿದಷ್ಟು ಬಹುಮಾನ ಸಿಗುವುದು. ಹುಡುಗ ಹೇಳಿದ, ಸರಿ. ಮುಂದಕ್ಕೆ ಹೋಗಲಾರಂಭಿಸಿದ. ಮುಂದೆ ಹೋದಾಗ ನೋಡ್ತಾನೆ, ಸರೋವರದ ತೀರದಲ್ಲಿ ಒಂದು ಹಣ್ಣಿನ ತೋಟ. ಹಸಿವೆಯಾಗಿತ್ತು. ಸರೋವರದ ಹತ್ತಿರ ಹೋಗಿ ಕೈಕಾಲು ಮುಖ ತೊಳೆದುಕೊಂಡ. ತೋಟಕ್ಕೆ ತಲುಪಿದ. ಹಣ್ಣನ್ನು ಕಿತ್ತು ತಿನ್ನಲು ಶುರು ಮಾಡಿದ. ಹಣ್ಣನ್ನು ಕಚ್ಚಿದ ಕೂಡಲೇ ಅದನ್ನು ಉಗುಳಿದ. ಕಹಿಯಾದ ಹಣ್ಣು ಆಗಿತ್ತು. ಮುಖ ಸಿಂಡರಿಸಿಕೊಂಡು ಹೇಳಿದ, ಎಂಥ ಸ್ವಾದ ಇದು. ಆಗ ತೋಟದ ಮಾಲೀಕ ಬಂದ. ಅವನು ಹೇಳಿದ, ಸೋದರ, ಹೀಗೆ ಆಗುತ್ತಿದೆ. ಎಲ್ಲರೂ ಬರುತ್ತಾರೆ, ಇದನ್ನೇ ಮಾಡುತ್ತಾರೆ. ಇಲ್ಲಿರುವ ಎಲ್ಲ ಹಣ್ಣುಗಳು ತುಂಬ ಕಹಿಯಾಗಿದೆ. ಯಾವುದನ್ನಾದರೂ ನೀನು ತಿಂದು ನೋಡು. ಎಲ್ಲ ಕಹಿಯಾದ ಹಣ್ಣುಗಳು.
ನಾನು ತುಂಬ ವ್ಯಥೆಯಲ್ಲಿದ್ದೇನೆ. ಯಾವಾಗ ಸಿಹಿಯಾದ ಹಣ್ಣುಗಳು ಸಿಗುವುದು? ನೀನು ಎಲ್ಲಿಗೆ ಹೋಗುತ್ತಿರುವೆ? ಹುಡುಗ ಹೇಳಿದ, ಪರ್ವತದ ತುದಿಗೆ ಹೋಗುತ್ತಿದ್ದೇನೆ. ನನಗೆ ನನ್ನ ಭಾಗ್ಯ ಸಿಗುವುದು. ಅದನ್ನು ತೆಗೆದುಕೊಂಡು ಬರುತ್ತೇನೆ. ಎಲ್ಲ ವಿಷಯವನ್ನು ತಿಳಿಸಿದ. ಹಣ್ಣಿನ ತೋಟದ ಮಾಲೀಕ ಹೇಳಿದ, ಒಂದು ಕೆಲಸ ಮಾಡು. ನೀನು ಭಾಗ್ಯದ ಹತ್ತಿರ ಕೇಳು, ನನ್ನ ತೋಟದ ಹಣ್ಣುಗಳು ಹೇಗೆ ಸಿಹಿಯಾಗುವುದು? ನನ್ನ ಸವಾಲಿನ ಜವಾಬು ತಂದು ಬಾ. ನಿನಗೆ ಅದರ ಬದಲಿಗೆ ಇನಾಮು ಕೊಡುತ್ತೇನೆ. ಹುಡುಗ ಹೇಳಿದ, ಎಲ್ಲರೂ ಇನಾಮು ಕೊಡುತ್ತಿದ್ದಾರೆ. ಸರಿ ಸರಿ ಹೇಳಿ ಹೊರಟು ಹೋದ. ಆ ಪರ್ವತದ ತುದಿಯನ್ನು ಮುಟ್ಟುವವನಿದ್ದ. ಆಗ ಅವನಿಗೆ ಸುಂದರವಾದ ಅರಮನೆ ಕಾಣಿಸಿತು. ಅವನು ಯೋಚಿಸಿದ, ಸ್ವಲ್ಪ ಆರಾಮ ಮಾಡುತ್ತೇನೆ, ಅದರ ನಂತರ ಮೇಲಕ್ಕೆ ಹೋಗುತ್ತೇನೆ. ಆ ಸುಂದರವಾದ ಅರಮನೆಯೊಳಗೆ ಹೋದ. ಅಲ್ಲಿ ಒಂದು ಸುಂದರವಾದ ಕನ್ಯೆ ಇದ್ದಳು. ಆ ಸುಂದರವಾದ ಕನ್ಯೆ ಹೇಳಿದಳು, ನಾನು ತುಂಬ ದುಃಖದಲ್ಲಿದ್ದೇನೆ. ನನ್ನ ಹತ್ತಿರ ಹಣ, ಸಂಪತ್ತು, ದೊಡ್ಡದಾದ ಅರಮನೆ ಇದೆ. ಆದರೆ ನಿರಾಸೆಯ ಬದುಕು ನಡೆಸುತ್ತಿದ್ದೇನೆ. ಜೀವನದಲ್ಲಿ ಸಂತೋಷವೇ ಇಲ್ಲದಾಗಿದೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಹುಡುಗ ಹೇಳಿದ, ನಾನು ಪರ್ವತದ ಶಿಖರ ತಲುಪುತ್ತಿದ್ದೇನೆ. ಅಲ್ಲಿ ಭಾಗ್ಯ ನೆಲೆಸಿರುವುದು. ಅದನ್ನು ನನ್ನ ಸಂಗಡ ಕರೆದುಕೊಂಡು ಬರುತ್ತೇನೆ. ಮತ್ತೆ ನನ್ನ ಜೀವನದಲ್ಲಿ ಸಂತೋಷ ಬರುವುದು. ಹುಡುಗಿ ಹೇಳಿದಳು, ನೀವು ಭಾಗ್ಯದ ಹತ್ತಿರ ಕೇಳಿ, ನನ್ನ ಜೀವನದಲ್ಲಿ ಖುಷಿ ಯಾವಾಗ ಬರುವುದು? ತಿಳಿದುಕೊಂಡು ಬನ್ನಿ, ನಿಮಗೆ ಇನಾಮು ಕೊಡುತ್ತೇನೆ. ಹುಡುಗ ಹೊರಟು ಮುಂದೆ ಹೋದ. ಹುಡುಗಿಯ ದುಃಖದ ಸವಾಲು ತೆಗೆದುಕೊಂಡು, ತೋಟದ ಮಾಲೀಕನ ವ್ಯಥೆಯ ಸವಾಲು ತೆಗೆದುಕೊಂಡು, ಸಿಂಹದ ಸಂಕಷ್ಟದ ಸವಾಲು ತೆಗೆದುಕೊಂಡು ಪರ್ವತದ ತುದಿಯನ್ನು ತಲುಪಿದ. ಸರ್ಪ್ರೈಸ್ನ ವಿಷಯ ಏನೆಂದರೆ, ಅಲ್ಲಿ ಒಬ್ಬ ಮನುಷ್ಯನಿದ್ದ. ಅವನು ಭಾಗ್ಯ ಆಗಿದ್ದನು. ಹೋಗಿ ಅವನಿಗೆ ಪ್ರಣಾಮ ಮಾಡಿದ. ಹೇಳಿದ, ಮಹಾರಾಜ್, ನನ್ನ ಸಂಗಡ ಬನ್ನಿ. ನನ್ನ ಜೀವನದ ಖುಷಿ ಹೊರಟು ಹೋಯಿತು, ಹಣ ಹೊರಟು ಹೋಯಿತು. ನೀವು ನನ್ನ ಜೊತೆಗಿದ್ದರೆ ಹೊರಟು ಹೋದ ಖುಷಿ, ಹಣ ಮತ್ತೆ ವಾಪಸ್ ನನ್ನ ಬಳಿ ಬರುವುದು. ನನ್ನ ಜೊತೆಗೆ ಬನ್ನಿ. ಆ 3 ಮಂದಿಯ ಸವಾಲುಗಳನ್ನು ಕೇಳಿದ. ಜವಾಬು ಪಡೆದುಕೊಂಡ. ಭಾಗ್ಯ ಈಗ ಹೇಳಿತು, ಕೇಳು, ನಾನು ನಿನ್ನ ಜೊತೆ ಬರಲು ಸಾಧ್ಯವಿಲ್ಲ. ಆದರೆ ನನಗೆ ನಿನ್ನ ಹಿಂದೆ ಬರಲು ಸಾಧ್ಯವಾಗುವುದು. ನೀನು ಹೋಗು, ನಾನು ನಿನ್ನ ಹಿಂದೆ ಬರುತ್ತೇನೆ. ಹುಡುಗ ಹೇಳಿದ, ಸರಿ, ಇದು ಕೂಡ ಸರಿ, ಬರಬೇಕು, ಖಂಡಿತ ಬರಲೇಬೇಕು. ಹುಡುಗ ಬೆಟ್ಟದಿಂದ ಕೆಳಗೆ ಇಳಿಯಲಾರಂಭಿಸಿದ. ಮೊದಲು ಅರಮನೆಗೆ ಹೋಗುತ್ತೇನೆ. ಹುಡುಗಿಯ ಸವಾಲಿಗೆ ಜವಾಬು ಕೊಡುತ್ತೇನೆ. ಅದರ ನಂತರ ಹಣ್ಣಿನ ತೋಟದ ಮಾಲೀಕನತ್ತಿರ ಹೋಗುತ್ತೇನೆ. ಅವನ ಸವಾಲಿನ ಜವಾಬು ಕೊಡುತ್ತೇನೆ. ಮತ್ತು ಕೊನೆಯದಾಗಿ ಸಿಂಹದ ಬಳಿ ಹೋಗುತ್ತೇನೆ. ಸಿಂಹ ಕೇಳಿತು, ಯಾತ್ರೆ ಹೇಗಿತ್ತು? ಹುಡುಗ ಹೇಳಿದ, ನಿನ್ನನ್ನಲ್ಲದೆ ಮತ್ತೆ 2 ವ್ಯಕ್ತಿಗಳಿದ್ದರು. ಅವರ ಸವಾಲುಗಳಿದ್ದವು. ಜವಾಬು ತಿಳಿದು ಅವರಿಗೆ ಹೇಳಿದ್ದೇನೆ. ಸಿಂಹ ಕೇಳಿತು, ಏನು ಸವಾಲುಗಳು? ಏನು ಜವಾಬು ಕೊಟ್ಟಿತ್ತು ನಿನ್ನ ಭಾಗ್ಯ? ಹುಡುಗ ಹೇಳಿದ, ಎಲ್ಲರಿಗಿಂತ ಕೊನೆಯದಾಗಿ ನನಗೆ ಸಿಕ್ಕಿದ ಸವಾಲಿಗೆ ಜವಾಬು ಕೊಟ್ಟಿದ್ದೇನೆ. ಒಂದು ಅರಮನೆಯ ರಾಜಕುಮಾರಿ ಆಗಿದ್ದಳು. ಸುಂದರವಾದ ಕನ್ಯೆ. ಅವಳ ಸವಾಲಿಗೆ ಜವಾಬು ಇದಾಗಿತ್ತು. ಯಾವ ದಿನ ಅವಳು ತನ್ನ ಮನಮೆಚ್ಚಿದ ಹುಡುಗನನ್ನು ಮದುವೆ ಆಗುವಳು, ಆವತ್ತಿನಿಂದ ಅವಳ ಜೀವನದಲ್ಲಿ ಮತ್ತೆ ಖುಷಿಗಳು ಬರುವುದು. ಸಿಂಹ ಕೇಳಿತು, ನಿನಗೆ ಆ ಹುಡುಗಿ ಇನಾಮು ಏನು ಕೊಟ್ಟಳು? ಹುಡುಗ ಹೇಳಿದ, ನೀನು ನನ್ನ ಜೊತೆ ಮದುವೆ ಆಗು, ಪ್ರಪೋಸ್ ಮಾಡಿದಳು. ನೀನು ನನ್ನನ್ನು ಮದುವೆಯಾದರೆ ಬಹುಮಾನವಾಗಿ ಈ ಅರಮನೆ ನಿನ್ನದಾಗುವುದು. ನಾವು ಆರಾಮವಾಗಿ ಸಂತೋಷದಿಂದ ಜೀವಿಸಬಹುದು. ಸಿಂಹ ಮತ್ತೆ ಕೇಳಿತು, ನೀನು ಏನು ಮಾಡಿದೆ? ಹುಡುಗ ಹೇಳಿದ, ನನ್ನ ಹಿಂದೆ ನನ್ನ ಭಾಗ್ಯ ಬರುತ್ತಿದೆ. ನಾನು ಅವಳ ಪ್ರಪೋಸ್ ನಿರಾಕರಿಸಿ
ಅರಮನೆ ಬಿಟ್ಟು ಬಂದಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಬಂದೆ. ಸಿಂಹ ಕೇಳಿತು, ಮತ್ತೆ ಯಾರು ಸಿಕ್ಕಿದರು? ಅವರ ಸವಾಲಿನ ಜವಾಬು ಏನಾಗಿತ್ತು? ಹುಡುಗ ಹೇಳಿದ, ಹಣ್ಣಿನ ತೋಟದ ಮಾಲೀಕನಾಗಿದ್ದ. ಅವನು ಹೇಳುತ್ತಿದ್ದ, ತೋಟದಲ್ಲಿ ಕಹಿಯಾದ ಹಣ್ಣುಗಳು ಆಗುತ್ತಿವೆ. ಮತ್ತು ಅವನ ಸವಾಲಿನ ಜವಾಬು ಇದಾಗಿತ್ತು, ಅಲ್ಲಿರುವ ಕೆರೆಯಲ್ಲಿ ಬಂಗಾರ ಇದೆ. ಆ ತೋಟದ ಮಾಲೀಕ ಬಂಗಾರವನ್ನು ತೆಗೆಯಬೇಕು. ಆ ನೀರು ಸ್ವಚ್ಛವಾಗುವುದು, ತೋಟದ ಹಣ್ಣುಗಳು ಸಿಹಿಯಾಗುವುದು. ಅಥವಾ ಬೇರೆ ಕೆರೆಯಿಂದ ನೀರನ್ನು ತಂದು ತೋಟಕ್ಕೆ ನೀರು ಹಾಕಬೇಕು. ಸಿಂಹ ಕೇಳಿತು, ತೋಟದ ಮಾಲೀಕನು ನಿನಗೇನು ಇನಾಮು ನೀಡಿದ? ಹುಡುಗ ಹೇಳಿದ, ಅವನು ಹೇಳುತ್ತಿದ್ದ, ಸ್ವಲ್ಪ ನಿಲ್ಲು, ಬಂಗಾರವನ್ನು ಹೊರಗೆ ತೆಗೆಯುತ್ತೇನೆ. ಬಂಗಾರವನ್ನು ನೀನು ಕೊಂಡು ಹೋಗು. ನನಗೆ ನನ್ನ ತೋಟದಲ್ಲಿ ಆಗುವ ಸಿಹಿಯಾದ ಹಣ್ಣುಗಳು ಸಾಕು. ಸಿಂಹ ಕೇಳಿತು, ನೀನೇನು ಮಾಡಿದೆ? ಹುಡುಗ ಹೇಳಿದ, ನಾನು ಅದೆಲ್ಲವನ್ನು ಬಿಟ್ಟು ಬಂದೆ. ನನ್ನ ಹಿಂದೆ ಭಾಗ್ಯ ಬರುತ್ತಿದೆ. ಆ ಬಂಗಾರಕ್ಕಾಗಿ ಯಾರು ಕಾಯುತ್ತಾರೆ? ನಾನು ಎಲ್ಲವನ್ನು ಬಿಟ್ಟು ಬಂದೆ. ಸಿಂಹ ಕೇಳಿತು, ನನ್ನ ಸವಾಲಿಗೆ ಏನು ಜವಾಬು ತಂದೆ? ಹುಡುಗ ಹೇಳಿದ, ನಿನ್ನ ಸವಾಲಿಗೆ ಜವಾಬು ಸಿಕ್ಕಿದೆ. ನಿನ್ನ ಈ ರೋಗ ಯಾವಾಗ ಸರಿಯಾಗುವುದು ಗೊತ್ತೇ? ನೀನು ಯಾವಾಗ ಈ ಜಗತ್ತಿನ ಅತ್ಯಂತ ಮೂರ್ಖ ಮನುಷ್ಯನ ತಲೆಯನ್ನು ತಿನ್ನುತ್ತೀಯ ಆವಾಗ. ಸಿಂಹ ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ. ತನ್ನ ಪಂಜದಿಂದ ಪಟಾರನೆ ಎಂದು ಹೊಡೆಯಿತು. ಆ ಹುಡುಗನ ತಲೆಯನ್ನು ಒಡೆದು ಹಾಕಿತು. ತಲೆಯನ್ನು ತಿನ್ನುತ್ತಾ ಹೇಳಿತು, ಮಗ, ನಿನಗಿಂತ ದೊಡ್ಡ ಮೂರ್ಖ ಮನುಷ್ಯ ಎಲ್ಲಿ ಸಿಗುತ್ತಾನೆ? ಸಣ್ಣದಾದ ಸುಂದರವಾದ ಕತೆ ನಮಗೆ ಕಳಿಸುತ್ತಿದೆ. ನಮ್ಮವರಲ್ಲಿ ತುಂಬ ಮಂದಿ ಕಾಯುತ್ತಾ ಇದ್ದೇವೆ, ಭಾಗ್ಯವು ಹಿಂದೆ ಹಿಂದೆ ಬರುವುದು ಎಂದು. ಲಕ್ ನನ್ನನ್ನು ಫಾಲೋ ಮಾಡುತ್ತಿದೆ, ಎಲ್ಲ ಸರಿಯಾಗುವುದು. ಬೇರೆಯವರ ಭರವಸೆಯಲ್ಲಿ ಕುಳಿತುಕೊಂಡಿದ್ದೇವೆ. ಆಗುತ್ತದೆ ಎಂದು ಭಾಗ್ಯದ ಭರವಸೆಯಲ್ಲಿದ್ದೇವೆ. ಕಡೆಗೆ ಏನೂ ಆಗುವುದಿಲ್ಲ. ಈ ಜೀವನದ ಯಾತ್ರೆಯಲ್ಲಿ ನಮ್ಮ ಎಲ್ಲ ಸವಾಲುಗಳಿಗೆ ಜವಾಬು ನಮ್ಮ ಎದುರಿಗಿದೆ, ನಮಗೆ ಸಿಗುವುದು. ನಾವು ಅದನ್ನು ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಹೀಗೆ ಮಾಡುತ್ತಾ ಇದ್ದರೆ ಏನೂ ನಡೆಯದು. ಭಾಗ್ಯದ ಭರವಸೆಯಲ್ಲಿ ಕುಳಿತುಕೊಳ್ಳುವುದು ಬೇಡ. ಭಾಗ್ಯ ನಮ್ಮ ಭರವಸೆಯಲ್ಲಿ ಕುಳಿತುಕೊಂಡಿದೆ. ನಮ್ಮ ಭಾಗ್ಯವನ್ನು ನಾವೇ ರೂಪಿಸಬಹುದು, ಒಳ್ಳೆಯ ಕರ್ಮವನ್ನು ಮಾಡಿ. ಈ ಚಿಕ್ಕದಾದ ಕತೆ ಇದೇ ಮೆಸೇಜ್ ನೀಡುತ್ತಿದೆ. ಸ್ನೇಹಿತರೆ, ಈ ಮಾತು ನಿಮಗೆ ಸರಿ ಅನಿಸಿದರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ. ನಾವೆಲ್ಲರೂ ಸದಾ ಪಾಸಿಟಿವ್ ಆಗಿ ಚಿಂತಿಸಲು, ಒಳ್ಳೆಯ ಕರ್ಮ ಮಾಡಲು ಪ್ರಯತ್ನಿಸೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹದ ಅಗತ್ಯ ನಮಗಿದೆ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಸದಾ ನಗುನಗುತ್ತಾ ಇರಿ.